So hair fall allu there are multiple phases alla. One is thinning. Yes. Other one is bald patches. So ನಾನು ಹೇಗೆ ಐಡೆಂಟಿಫೈ ಮಾಡಬೇಕು ಯಾವುದು and when is a SOS kind of a situation to run to hair specialist? So ಕೆಲವೊಬ್ಬರಿಗೆ ಸೇ ಫಾರ್ ಎಕ್ಸಾಂಪಲ್ ಪುರುಷರಲ್ಲಿ ಇಟ್ ಸ್ಟಾರ್ಟ್ಸ್ ಆಫ್ ಆ್ಯಸ್ ರಿಸೀಡಿಂಗ್ ಆಫ್ ದಿ ಹೇರ್ ಲೈನ್ ಸ್ಲೈಟಾಗಿ, ದೆನ್ ಅದು ಕ್ರಮೇಣ ಏನಾಗುತ್ತೆ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಇಟ್ ಬಿಕಮ್ಸ್ ಲೈಕ್ ಅ ನೈಸ್ ಎಮ್ ದೇರ್. ದೆನ್ ಅಟ್ ದ ಸೇಮ್ ಟೈಮ್ ವರ್ಟೆಕ್ಸಲ್ಲಿ ಕೂಡ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. The minute they feel that they are losing more hair, like I said 80ರಿಂದ 100 ಕೂದಲುಗಳು ಉದುರ್ತಾ ಇದೆ ಪರ್ ಡೇ, ಕನ್ಸಿಸ್ಟೆಂಟ್ ಆಗಿ ಒಂದು ಕಪಲ್ ಆಫ್ ಮಂತ್ಸ್ವರೆಗೂ ಆಗ್ತಾ ಇದೆ ಅಂದರೆ ದೇ ಶುಡ್ ಮೀಟ್ ಅ ಡರ್ಮಟಾಲಜಿಸ್ಟ್ ಆ್ಯಂಡ್ ಟೇಕ್ ಹೆಲ್ಪ್. ಅಟ್ ದ ಸೇಮ್ ಟೈಮ್ ಫೀಮೇಲ್ಸಲ್ಲಿ ಏನಾಗುತ್ತೆ ಅಂದರೆ ಪಾರ್ಟಿಷನ್ ಏನಿದೆಯಲ್ಲ ಅದು ವೈಡನ್ ಆಗೋಕ್ಕೆ ಶುರು ಆಗುತ್ತೆ. ಕೆಲವು ಸರಿ ಇಟ್ಸ್ ಕಾಲ್ಡ್ ಎಸ್ ಥಿನ್ನಿಂಗ್ ಆಫ್ ದಿ ಹೇರ್. ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಹೇರ್ಸ್ ಇಟ್ ಗೋಸ್ ಆನ್ ವೈಡನಿಂಗ್, ಸೊ ದ್ಯಾಟ್ ವಿ ಕಾಲ್ ಇಟ್ ಎಸ್ ಥಿನ್ನಿಂಗ್ ಆಫ್ ದಿ ಹೇರ್ ಆ್ಯಂಡ್ ಈಚ್ ಸ್ಟ್ರ್ಯಾಂಡ್ಸ್ ಬಿಕಮ್ thinner and thinner. So ಆವಾಗ ನಾವು it's again a red flag. ಅವಾಗ ಹೋಗ್ಬಿಟ್ಟು we have to consult a dermatologist. ಯಾಕೆ ಥಿನ್ನಿಂಗ್ ಆಗುತ್ತೆ ಮ್ಯಾಮ್? ವೇರಿಯಸ್ ರೀಸನ್ಸ್. ಅಗೇನ್ ಒನ್ ಈಸ್ ಲೈಕ್ ಐ ಸೆಡ್ ಹೆರಿಡಿಟ್ರಿ ಇರ್ಬೋದು, ಅಥವಾ ಜೆನೆಟಿಕ್ ಇರ್ಬೋದು, ಅಥವಾ ನ್ಯೂಟ್ರಿಷನಲ್ ಇಶ್ಯೂಸ್ ಇರ್ಬೋದು, ಆರ್ ಏಜ್ ಕ್ಯಾನ್ ಬಿ ಸಮ್ವೇರ್ ಬಿಟ್ವೀನ್ ದೀಸ್ ಡೇಸ್ ಐ ಆಮ್ ಸೀಯಿಂಗ್ ಇವನ್ ಇನ್ 20s. ಮುಂಚೆ ಎಲ್ಲ 35-40 ನೋಡ್ತಾ ಇದ್ದೆ, ಇವಾಗೆಲ್ಲ 20+, 23-24 young boys, they come and they complain of hair fall ಅಥವಾ ರಿಸೀಡಿಂಗ್ ಹೇರ್ ಲೈನ್, ಆ್ಯಂಡ್ ಇಟ್ ಇಸ್ ಅ grade 2 grade 3 ಅಂದರೆ ಸ್ವಲ್ಪ ಸಿವಿಯರ್ ಆಗಿರೋದು ನಾವು. ಬಟ್ ದ ಸೇಮ್ ಥಿಂಗ್ ಸಮ್ ಇಯರ್ಸ್ ಬ್ಯಾಕ್ ಐ ವಾಸ್ ನಾಟ್ ಸೀಯಿಂಗ್ ಇಟ್. ನನಗೇನು ಅನಿಸುತ್ತೆ ಅಂದರೆ ಇಟ್ ಇಸ್ ಬೇಸಿಕಲಿ ಸ್ಟ್ರೆಸ್ ಇರ್ಬೋದು, ಅಥವಾ ಸ್ಟ್ರೆಸ್ ಇಸ್ ಅ ಮೇನ್ ರೀಸನ್ ಅಂತ ಅನಿಸುತ್ತೆ ನನಗೆ. ಗ್ರೇಡ್ 2-3 ಅಂತೆಲ್ಲ ಹೇಳಿದ್ರಲ್ಲ, ಯೂಶಲಿ ಹೇರ್ ಥಿನ್ನಿಂಗಲ್ಲಿ ಎಷ್ಟು ಗ್ರೇಡ್ಸ್ ಇರುತ್ತೆ? 6 ಗ್ರೇಡ್ ಇರುತ್ತೆ. ಫಸ್ಟ್ ಗ್ರೇಡ್ ಅಂದರೆ ಸ್ವಲ್ಪ ರಿಸೀಡಿಂಗ್ ಹೇರ್ ಲೈನ್ ಇರುತ್ತೆ. ಸೆಕೆಂಡ್ ಗ್ರೇಡ್ ಅಂದರೆ ಅದು ಸ್ವಲ್ಪ ಡೀಪನ್ ಆಗುತ್ತೆ. ಥರ್ಡ್ ಇನ್ನೂ ಸ್ವಲ್ಪ ಡೀಪನ್ ಆಗಿಬಿಟ್ಟು ವರ್ಟೆಕ್ಸಲ್ಲಿ ಕೂಡ ಹೇರ್ ಲಾಸ್ ಆಗೋಕ್ಕೆ ಶುರು ಆಗುತ್ತೆ. 5 and 6 is again it is increase in these, like ತುಂಬ ಡೀಪ್ ಎಮ್ ಆಗೋದು ಅಥವಾ ಜಾಸ್ತಿ ವರ್ಟೆಕ್ಸಲ್ಲಿ, ಅದು ಆಮೇಲೆ ಕ್ರಮೇಣ ಇದು ಫುಲ್ ಹೊರಟೋಗ್ಬಿಡುತ್ತೆ. ಸೊ ದ್ಯಾಟ್ ಈಸ್ ಲೈಕ್ ಗ್ರೇಡ್ 6. ಹೆಣ್ಮಕ್ಳಲ್ಲಿ ಇಟ್ ಗೋಸ್ ಆನ್ ವೈಡನಿಂಗ್, ಪಾರ್ಟಿಷನ್ ವೈಡನ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಇರುತ್ತೆ ಇನಿಷಿಯಲಿ, ಲೈಕ್ ಪ್ರಾಬಬ್ಲಿ 1/2 centimeter or so. ಅದು ಕ್ರಮೇಣ ಜಾಸ್ತಿ ಆಗ್ತಾ ಹೇರ್ ಥಿನ್ನಿಂಗ್ ಪ್ಲಸ್ ಹೇರ್ ಲಾಸ್, ಇಟ್ ಬಿಕಮ್ಸ್ ಅ ನೈಸ್ ಪ್ಯಾಚ್ ಹಿಯರ್. ದೊಡ್ಡದಾಗಿ ಒಂದು ಪ್ಯಾಚ್ ಆಗುತ್ತೆ ಅಲ್ಲಿ, ಎಲ್ಲಿ ನಾವು ಬೈತಲೆ ತೆಗಿತೀವಲ್ಲ ಅಲ್ಲಿ ದೊಡ್ಡದೊಂದು ಪ್ಯಾಚ್ ಆಗುತ್ತೆ. ಸೊ ದ್ಯಾಟ್ ಈಸ್ ಅಗೇನ್ ಲೈಕ್ ಅ ಗ್ರೇಡ್ 5, ಗ್ರೇಡ್ 6. ಸೊ ಯಾವ ಸ್ಟೇಜಿಗೆ ಹೋದ್ಮೇಲೆ ಯೂಶಲಿ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋ ಒಂದು ಕೇಸ್? ಸಮ್ವೇರ್ ಅರೌಂಡ್ 5 and 6. ಗ್ರೇಡ್ 4ವರೆಗೂ ನೀವು ಸುಮಾರು ಟ್ರೀಟ್ಮೆಂಟ್ಸ್ ಮಾಡಿಕೊಂಡು ಇರೋ ಕೂದಲು ನಾವು ಸೇವ್ ಮಾಡ್ಕೋಬೋದು, ಆ್ಯಂಡ್ ಹೊಸ ಕೂದಲು ಕೂಡ ವಿ ಕ್ಯಾನ್ ಗ್ರೋ. ಬಟ್ 5 and 6 ಆದರೆ ಬಿಯಾಂಡ್ ರಿಪೇರ್ ಅಂತ ಹೇಳ್ತೀವಿ.